ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಹಾಗೂ ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರೂಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಅದೇನು ಅಂದರೆ, ಇವತ್ತಿನ ನಮ್ಮ ಸಮಾಜದಲ್ಲಿ ನಮಗೆ ಪೊಲೀಸ್ ಸ್ಟೇಷನ್ ಇದೆ, ಭಾಳಷ್ಟು ಸೆಕ್ಯೂರಿಟಿ ಇದೆ. ಸೆಕ್ಯೂರಿಟಿ ಅಂತಂತಂದರೆ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ಏನೋ ಒಂದು ರೀತಿ ಮನೆಯಲ್ಲೂ CCTV ಇಟ್ಕೊಂಡಿದ್ದೀವಿ. ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆದರೆ ನಮಗೆ ಆ್ಯಂಬುಲೆನ್ಸ್ ಬರುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಭಯ ಅನ್ನೋದು ಪೀಡಿಸ್ತಾ ಇರ್ತದೆ. ಕೆಲವು ಜನ ಹೇಗಿದ್ದಾರೆ ಅಂದರೆ, ಅವ್ರು ಮಾಡೋ ಕೆಲಸಕ್ಕೆ ಎಲ್ಲ ಗೊತ್ತು ಅವ್ರಿಗೆ. ಅವ್ರು ಮಾಡೋ ಕೆಲಸದಲ್ಲಿ ಹೆಂಗೆ ಮಾಡಬೇಕು ಅಂತ ಗೊತ್ತು, ಹೆಂಗೆ ಮಾಡಿದ್ರೆ ಹೆಂಗೆ ಆಗತ್ತೆ ಅಂತಲೂ ಗೊತ್ತು. ಆದರೆ ಮಾಡುವಾಗ ಅವ್ರಿಗೆ ಏನಾಗುತ್ತೆ, ಭಯ ಶುರುವಾಗ್ಬಿಡುತ್ತೆ. ಇಂಟ್ರಿಗೆ ಹೋಗ್ಬೇಕು ಅಂತ ಹುಡುಗ ರೆಡಿಯಾಗಿದ್ದಾನೆ, ಮನೇಲಿ ಎದ್ದ, ಸ್ನಾನ ಮಾಡ್ದ, ಎಲ್ಲ ಚೆನ್ನಾಗಿ ತಿಂಡಿ ತಿಂದು ಡ್ರೆಸ್ ಮಾಡಿಕೊಂಡು ನೀಟಾಗಿ ಫೈಲೆಲ್ಲ ಎತ್ಕೊಂಡು ಇಂಟ್ರಿಗೆ ಹೋಗ್ತಾನೆ. ಇಂಟ್ರಿಗೆ ಹೋಗುವಾಗ ಅಲ್ಲಿ ಒಂಥರ ಭಯ ಅವನಿಗೆ. ಏನಾಗ್ಬಿಡುತ್ತೋ ನನಗೆ, ಸರಿಯಾಗಿ ಮಾತಾಡ್ತೀನೋ ಇಲ್ವೋ ಅಂತ ಭಯ, ಅಥವಾ ಅವರೇ ಸರಿ ಇಲ್ವೋ ಅಥವಾ ನಾನೇ ಸರಿ ಇಲ್ವೋ ಅಂತ ಭಯ. ಅವ್ರು ಸರಿಯಾಗಿರೋ ಕ್ವಶನ್ ಕೇಳಲಿಲ್ಲ ಅಂದರೆ ಅದೊಂಥರ ಭಯ, ಅಥವಾ ನಾನೇ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅಂದರೆ ಅದೊಂಥರ ಭಯ. ಇದು ಅರ್ಧ ಮನಸ್ಸಲ್ಲಿ ಅವನಿಗೆ ನಾನು ಮಾಡ್ತೀನಿ ಅಂತ ಮನಸ್ಸಿರುತ್ತೆ, ಇನ್ನೊಂದು ಅರ್ಧ ಮನಸ್ಸಲ್ಲಿ ಅವನಿಗೆ ಭಯ ಇರುತ್ತೆ. ಒಂದು. ಎರಡನೇದು, ನಾನು ಮದುವೆ ಮಾಡ್ಕೊಂಬಿಟ್ರೆ ನಾಳೆ ಸಂಸಾರ ಮಾಡೋಕ್ಕಾಗತ್ತಾ, ಜೀವನ ನಡ್ಸೋಕ್ಕಾಗತ್ತಾ, ಅಯ್ಯೋ ನಂಗೆ ಭಯ ಆಗುತ್ತೆ. ಯಾಕೆ? ನನಗಿನ್ನೂ ಸರಿಯಾಗಿ ಸಂಬಳ ಬಂದಿಲ್ಲ, ಸರಿಯಾಗಿ ಒಳ್ಳೆ ಸಿಗ್ತಿಲ್ಲ, ಸ್ಯಾಲ್ರಿನೇ ಸರಿಯಾಗಿ ಸಿಗ್ತಿಲ್ಲ ಅಂದ್ರೆ ಏನರ್ಥ ಅಂದರೆ ಇನ್ನೂ ಹೆಚ್ಚಿಗೆ ಬೇಕು ನನಗೆ, ಆ ಬರೋ ಸ್ಯಾಲ್ರಿ ನನಗೆ ಸಂಸಾರ ನಡೆಸೋಕ್ಕಾಗತ್ತಾ ಅನ್ನೋದೊಂದು ಭಯ. ಓದೋಕ್ಕಿಂತ ಕೂತ್ಕೊಳ್ತಾರೆ, ಚೆನ್ನಾಗಿ ಓದ್ತಾರೆ, ಎಕ್ಸಾಮಿನೇಷನ್ಗೆ ಹೋಗುವಾಗ ನಾನು ಫೇಲ್ ಆಗಿಬಿಟ್ರೆ, ನಾನು ಓದಿರೋದೇ ಬರಲಿಲ್ಲ ಅಂದರೆ ಏನು ಮಾಡೋದು, ನಂಗೆ ಓದಿರೋದು ಬಂದರೂ ಸರಿ, ಆದರೆ ಗೊತ್ತಾಗ್ತಿದೆ, ಆದರೆ ಎಲ್ಲೋ ಒಂದು ಕಡೆ ಅರ್ಧಂಬರ್ಧ ನೆನಪು ಬರ್ತಿದೆ, ಕಂಪ್ಲೀಟಾಗಿ ಬರೆಯೋಕ್ಕೆ ಆ ಇನ್ಫಾರ್ಮೇಷನ್ ಸೆಗ್ರಿಗೇಟ್ ಆಗ್ತಿಲ್ಲ. ಹಾಗಾದರೆ ಏನು ಮಾಡೋದು ಅನ್ನೋದು ವಿದ್ಯಾರ್ಥಿಗಳಲ್ಲೊಂಥರ ಭಯ. ಡ್ರೈವ್ ಮಾಡಬೇಕಾದ್ರೆ ಅಯ್ಯೋ ನಾನೇನು ಆಕ್ಸಿಡೆಂಟ್ ಮಾಡೋದು, ನನಗೆ ಯಾರೋ ಬಂದು ಆಕ್ಸಿಡೆಂಟ್ ಮಾಡಿಬಿಟ್ರೆ, ನಾನು ಪರ್ಫೆಕ್ಟಾಗಿ ಓಡಿಸ್ತಾ ಇರ್ತೀನಿ, ಅದು ಯಾವನೋ ಬಂದು ಗುದ್ದುಬಿಟ್ರೆ ನನಗೆ, ಅದಕ್ಕೆ ಕಾರ್ ಓಡ್ಸೋಕ್ಕೆ ಭಯ ಅಂತ ಒಂದು ಹೇಳೋದು. ಹ್ಯಾಂಕರ್ಸ್ಗಳಿರ್ತಾರೆ, ಟಿ ವಿನೆಲ್ಲ ಮಾತಾಡೋರು, ಚೆನ್ನಾಗಿ ಮಾತಾಡ್ತಿರ್ತಾರೆ, ಎಲ್ಲೋ ಒಂದು ಕಡೆ ಅಪ್ಪಿತಪ್ಪಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ, ಬಾಯಿ ತೊದಲೋಗ್ಬಿಟ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ರೆ, ಅಥವಾ ಪ್ರೊನೌನ್ಸಿಯೇಷನ್ ಏನು ಚೇಂಜ್ ಆಗ್ತಾ ಇದ್ದರೆ ಏನು ಮಾಡೋದಂತ ಬಿಗಿನಿಂಗ್ಲಿ ಅವ್ರಿಗೊಂಥರ ಭಯ. ಆ್ಯಕ್ಟಿವ್ ಮಾಡೋಕ್ಕೆ ಹೋಗ್ತಾರೆ, ಹಾಂಗೆ ಮಾಡಿಬಿಡ್ತು, ಹಿಂಗೆ ಮಾಡಿಬಿಡ್ತು ಅಂತ ರೆಡಿ ಕ್ಲಿಕ್ ಆನ್ ಅಂದ ತಕ್ಷಣ ಅವ್ನಿಗೊಂಥರ ಭಯ, ಏನಾಗುತ್ತೋ ಸೆಂಟೆನ್ಸ್ ಮರ್ತೋಗ್ಬೋದು, ಡೈಲಾಗ್ ಮರ್ತೋಗ್ಬೋದು, ಎಕ್ಸ್ಪ್ರೆಷನ್ ಮರ್ತೋಗ್ಬೋದು, ಅಥವಾ ಅವ್ನಿಗೇನೋ ಒಂದು ರೀತಿ ಮುಜುಗರ, ಭಯ. ಒಳಗಡೆ ಮಾಡ್ತೀನಿ ಅಂತ ಹಠ ಇರುತ್ತೆ, ಹೊರಗಡೆ ನೋಡಿದ್ರೆ ಭಯ ಇರುತ್ತೆ. ನಾನು ಗೆಲ್ಲಬಲ್ಲೆ ಅಂತ ಹಠ ಇರುತ್ತೆ, ಆದರೆ ಭಯ ಇರುತ್ತೆ, ಸೋತೋಗ್ತೀನಿ ಏನೋ ಅಂತ ಭಯ. ನಾನು ಇಂಟ್ರಿಗೆ ಹೋಗ್ತೀನಿ, ಚೆನ್ನಾಗಿ ಆಗ್ತೀನಿ, ಆದರೆ ಇಂಟ್ರಿಗೆ ಹೋಗುವಾಗ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅನ್ನೋದೊಂದು ಭಯ. ಆಮೇಲೆ
ಮದುವೆ ಆಗಬೇಕು ಅಂತ ಆಸೆ, ಭಾಳ ಖುಷಿ, ಮದುವೆ ಆಗಬೇಕಪ್ಪ, ನಾನು ಮದುವೆ ಆಗ್ತಿಂತೆಲ್ಲ ಹೆಣ್ಣು ನೋಡಿ ಹೆಣ್ಣು ನೋಡಿ ಹೆಣ್ಣು ನೋಡಿ ಅಂತಾನೆ. ಆದರೆ ಅಯ್ಯೋ ಭಯ, ಯಾಕೆಂದರೆ ನಾನು ತೊಗೊಂಡು ಸಂಬಳದಲ್ಲಿ ನಾಳೆ ಜೀವನ ನಡೆಸೋಕ್ಕಾಗಲಿಲ್ಲ ಅಂದರೆ ಭಯ. ಒಳಗಡೆ ಒಂಥರ ಕುತೂಹಲ ಆಸೆ ಇದ್ದರೂ ಹೊರಗಡೆ ಭಯ ಇರುತ್ತೆ. ಈ ಥರದಲ್ಲಿ ಎಷ್ಟೋ ಜನ ಅದೃಷ್ಟನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ವೀಕ್ನೆಸ್ ಇದು ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ವೀಕ್ನೆಸ್ ಅಂತ ಕರಿತೀನಿ ನಾನು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬರುತ್ತಿರೋ ಒಂದು ದೊಡ್ಡ ಕೊರತೆ ಇದು. ಅದಕ್ಕೆ ಮಾಡಬೇಕು ಅಂತ ಆಸೆ, ಆದರೆ ಭಯ ಮಾಡೋಕ್ಕಾಗಲ್ಲ. ಮನೆ ಕಟ್ಟಬೇಕು ಅಂತ ಆಸೆ, ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಮಧ್ಯದಲ್ಲಿ ಏನಾರು ಆಗಿಬಿಟ್ರೆ ದುಡ್ಡು ಇಲ್ಲ ಅಂದಾಗ, ಲೋನೇ ಕೊಡಲಿಲ್ಲ ಅಂದಾಗ ಅಯ್ಯೋ ಏನಪ್ಪ ಮಾಡೋದು ಅನ್ನೋದೊಂದು ಭಯ. ಈ ಒಂದು ಒಳಗೆ ಮತ್ತು ಹೊರಗೊಂದು ಒಂದು ವಿಲ್ ಪವರ್ ಇರುತ್ತೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾವುದೋ ಒಂದು ಶಕ್ತಿಯನ್ನು ತಡಿತಾ ಇರ್ತದೆ. ಆ ಇಂಟರ್ನಲ್ ಫಿಯರ್ ಅಂತ ಕರೀತಾರೆ, ಒಳಗಿನ ಭಯ. ಆ ಒಳಗಿನ ಭಯ ತೆಗೆದುಬಿಟ್ಟ ಅಂತಂದರೆ ಅವನೇನು ಬೇಕಾದ್ರೂ ಮಾಡ್ಬೋದು. ಕೆಲವ್ರಿಗೆ ವಿಲ್ ಪವರ್ ಇಲ್ಲ, ನಾನು ಚೆನ್ನಾಗಿ ಬದುಕ್ತೀನಿ, ನಾನು ದುಡಿತೀನಿ ಅನ್ನೋ ಇದಿಲ್ಲ, ನಡಿಯ ಹೋಗೋಣ, ಅದೇನಾಗತ್ತೋ ನಡಿ ಹೋಗ್ಬಿಡೋಣ ಅಂತಾರೆ. ಅವ್ರಿಗೆ ಭಯ ಇಲ್ಲ, ಧೈರ್ಯ ಜಾಸ್ತಿ, ವಿಲ್ ಪವರ್ ಇಲ್ಲ. ಇವ್ರಿಗೆ ವಿಲ್ ಪವರ್ ಇದೆ, ಭಯ ಜಾಸ್ತಿ. ನೋಡಿ, 2 ವೆರೈಟಿ ಜನ ಜಗತ್ತಿನಲ್ಲಿ ಇರ್ತಾರೆ. ಆದ್ದರಿಂದ ನನಗೆ ಎಲ್ಲ ಮಾಡಬೇಕು ಅಂತ ಆಸೆ, ಏನಾರು ಅಂದ್ಬಿಟ್ರೆ, ಏನಾರು ಬೈದುಬಿಟ್ರೆ, ಏನಾರು ಆಗಿಬಿಟ್ರೆ, ನಂಗೆ ಫ್ಲೈಟಲ್ಲಿ ಹೋಗೋಕ್ಕೆ ಭಯಪ್ಪ, ಅಕಸ್ಮಾತ್ ಫ್ಲೈಟಲ್ಲಿ ಓಡಾಡಬೇಕು ಅಂತ ಆಸೆ ಅವನಿಗೆ. ಅದು ಒಳಗೋದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟೋದು, ಒಂಥರ ಏನೋ ಆಗೋದು, ಕಳೆ ನೋಡಿಬಿಟ್ರೆ ಭಯ ಅನ್ನೋದು. ನಂಗೆ ಮಾಡೇ 10 ಅಂತಸ್ತು ಮಾಡಿ ಮನೆಗೆ ಹೋಗ್ಬೇಕು ಅಂತ ಆಸೆ, ಏನೋ ನೋಡಿ ಅಯ್ಯೋ ತಲೆ ಸುತ್ತಂಗೆ ಬಿದ್ದೋಗ್ಬಿಟ್ರೆ ನಾನು ಭಯ. ಅನುಭವಿಸ್ಬೇಕು ಅಂತ ಆಸೆ, ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಭಯ. ಈ ಥರ ವೀಕ್ನೆಸ್ಸಲ್ಲಿರೋರು ಎಷ್ಟೋ ಜನ ಡೈವರ್ಸ್ ಆಗಿದೆ, ಕೆಲಸ ಕಳ್ಕೊಂಬಿಟ್ಟಿದ್ದಾರೆ, ಮತ್ತು ಬಿಸ್ನೆಸ್ಸಲ್ಲಿ ಹಾಳಾಗಿದೆ, ಮತ್ತು ಅವ್ರಿಗೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಮೂಡನ್ನ ಅವರು ಒಂದು ಮಾಡಬೇಕು ಅನ್ನೋ ಒಂದು ಏನು ಸಂಕಲ್ಪ ಇದೆಯಲ್ಲ, ಅವರೇ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಮಾಡಬೇಕು, ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಒಂದು ವಿಲ್ ಪವರ್ ಇದೆ, ಸಂಕಲ್ಪ ಆದರೆ ಯಾವುದೋ ಒಂದು ಭಯ ಪೀಡಿಸ್ತಾ ಇದೆ. ಅಜ್ಜಿ ಹೇಳಿದ ಕಥೆ ಇರ್ಬೋದು, ಅಲ್ಲಿ ನಡೆದಿದ್ದ ಆಕ್ಸಿಡೆಂಟ್ ನೋಡಿರ್ಬೋದು, ಅಲ್ಲಿ ಆಗಿರೋ ಆಕ್ಸಿಡೆಂಟ್ ನೋಡ್ಬಿಟ್ಟು ನಾನು ಕಾರ್ ಓಡಿಸಲ್ಲಪ್ಪ, ಯಾಕೆ ನೋಡು ಕಾರ್ ಓಡಿಸುವಾಗಲೇ ಅವನು ಆಕ್ಸಿಡೆಂಟ್ ಆಯಿತು, ರಕ್ತ ಬಂತು, ನಾನು ಕಾರ್ ಓಡಿಸಿದ್ರೆ ನಾನು ಆಕ್ಸಿಡೆಂಟ್ ಮಾಡಿಬಿಡ್ತೀನೇನೋ, ಆಕ್ಸಿಡೆಂಟ್ ಆಗಿಬಿಡ್ತದೇನೋ, ಅದಕ್ಕೆ ನಾನು ಕಾರ್ ಓಡಿಸಲು ಆಟೋದಲ್ಲೇ ಹೋಗ್ತೀನಿ. ಈ ಥರ ಭಯ ಇರೋರಿಗೆ ಒಂದೊಳ್ಳೆ ಮೆಡಿಸಿನ್ ಕೊಡಬೇಕು ಈ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸರಿ ಗುರುಜಿ, ಮೆಡಿಸಿನ್ನ ನೋಡೋಣ. ಆದರೆ ಈ ರೀತಿಯಾದಂತಹ ಭಯ ಕಾಡೋದಕ್ಕೆ ಏನು ಕಾರಣ ಅನ್ನೋದನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಯಾವುದಾದ್ರೂ ಒಂದು ಕಾರ್ಯವನ್ನು ಪ್ರಾರಂಭಿಸೋಕ್ಕೂ ಮುನ್ನ ಈ ರೀತಿಯಾದಂತಹ ಭಯದಿಂದ ಅಧ್ವಾನನೇ ಆಗಿ ಹೋಗುತ್ತೆ. ಈ ರೀತಿಯಾದಂತಹ ಭಯ ಕಾಡೋದು ಯಾಕೆ ಗುರುಜಿ? ಭಯ ಇದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಉಟ್ಕೊಳ್ಳುವಂಥ ಒಂದು ದೊಡ್ಡ ಕಾಯಿಲೆ. ಯಾಕೆಂದರೆ ಭಯ ಪಡಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಹಿಂದಿನ ಒಂದು ದೊಡ್ಡ ಅಘಾತ ಇರ್ತದೆ. ಒಬ್ಬ ಹೇಳ್ತಾ ಇದ್ದ, ನಡೀರೋ ಹೋಗೋಣ, ಅದೇನು ಮಾಡಿಬಿಡ್ತಾರೆ ನೋಡೋಣ, ನಡಿಯೋ, ಅದೇನೋ ಏನೋ ಮಾಡ್ತಾರೆ ಲಕ್ಷ್ಮೀ ಶ್ರೀನಿವಾಸ್, ನಡೀರೋ ಬಂದ್ರೆ ಹೋಗೋಣ ಅಂತ ಹೋಗ್ತಾನೆ. ಲಕ್ಷ್ಮೀ ಶ್ರೀನಿವಾಸ್ ನೋಡಿದ ತಕ್ಷಣ ಗುಬ್ಬಜ್ಜಿ ಆಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆಲ್ಲ ಬಂದರು, ಲಕ್ಷ್ಮೀ ಶ್ರೀನಿವಾಸ್ ಕೈ ಮುರಿದ್ಬಿಡ್ತೀನಿ, ಕಾಲು ಮುರಿದ್ಬಿಡ್ತೀನಿ, ನಡೀರೋ ಹೋಗೋಣ ಅಂತ ಹೇಳ್ತಾನೆ. ಅವ್ನು ಬಂದು ಲಕ್ಷ್ಮೀ ಶ್ರೀನಿವಾಸ್ ನೋಡಿದ ತಕ್ಷಣ, ನೀನು ಮಾತಾಡಪ್ಪ, ನಾನು ಮಾತಾಡಲ್ಲ, ನೀನು ಹೋಗು, ನೀನು ಹೇಳು, ನಾನು ಮಾತಾಡಲ್ಲಪ್ಪ ಅಂತಾನೆ. ಅಲ್ಲಿ ಪೌರುಷ ಕೊಚ್ಕೋತಾ ಇದ್ದ. ಇಲ್ಲಿ ಬಂದಾಗ ಹಂಗಾಡ್ತಾನೆ. ಮಲ್ಕೊಳಕ್ಕೇನು ಭಯ, ಬಂದ್ರೆ ಹೋಗೋಣ, ಮರದಡಿ ಮಲ್ಕೊಳ್ಳೋಣ, ಕಾಡಲ್ಲಿ ಏನು ಮಲ್ಕೊಳಕ್ಕೆ ಭಯ, ಬನ್ನಿ ಎಲ್ರಿಗೂ ಕರ್ಕೊಂಡೋಗ್ಬಿಡ್ತಾನೆ. ಅವನು ಎಲ್ಲರೂ ಮಲಗಿಸ್ಬಿಟ್ಟು ತಾನು ಮಲಗಲ್ಲ. ಹಾವು ಬಂದುಬಿಟ್ರೆ, ಸಿಂಹ ಬಂದುಬಿಟ್ರೆ, ಕರಡಿ ಬಂದುಬಿಟ್ರೆ ಅಂತ ಅವನು ಕೂತ್ಕೊಂಡೇ ಬೆಳಗ್ಗೆ ಆಗೋವರೆಗೂ ಸುಮ್ಮನೆ ಕಾಲ ಕಳೆದುಬಿಡ್ತಾನೆ. ಎಲ್ರಿಗೂ ವಿಲ್ ಪವರ್ ಹೇಳ್ತಾನೆ, ಮೋಟಿವೇಟ್ ಮಾಡ್ತಾನೆ. ಆದರೆ ಅವ್ನು ಮಾಡೋಕ್ಕೆ ಹೋದಾಗ ಏನೋ ಒಂದು ರೀತಿ ಏನಂತಾನೆ ಸ್ಟಾಪ್ ಮಾಡಿಬಿಡ್ತಾನೆ ಅವನು. ಈ ಥರ ನಾನೊಂದು ಒಳ್ಳೆ ಬಿಸ್ನೆಸ್ ಮಾಡ್ತೀನಿ, ನಾನು ಕೊಡಿ ಬಂಡವಾಳ ಹಾಕಿ ಕೊಡಿ, 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ, ನಾನು ಬಂಡವಾಳ ಹಾಕಿ ನಿಮ್ಗೆ ಒಳ್ಳೆ ಬಿಸ್ನೆಸ್ ತೆಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿ ಗ್ರ್ಯಾಂಡಾಗಿ ಇನಾಗ್ರೇಷನ್ ಮಾಡಿಬಿಟ್ಟು ಆಮೇಲೆ ವ್ಯಾಪಾರ ಆಗಲಿಲ್ಲ, ಏನು ಮಾಡೋದು, ವ್ಯಾಪಾರ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ, ನಾನು ಹೆಂಗೆ ಲೋನ್ ತೀರಿಸಲಿ, ಹೆಂಗೆ ಇಂಟ್ರೆಸ್ಟ್ ಕೊಡಲಿ, ಏನು ಮಾಡೋದು ಅನ್ನೋ ಒಂದು ಒಳ್ಳೆಗೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಒಂದು ಇಂಟರ್ನಲ್ ಫಿಯರ್ ಬೇರೆ ಇರ್ತದೆ. ಆಗ ಅವ್ರಿಗೆ ಡ್ಯುಯಲ್ ನೇಚರ್ ಅಂತ ಇರ್ತದೆ. ಒಂದು ಒಳಗಡೆ ಮಾಡಬೇಕು ಅಂತ ಆಸೆ, ಹೊರಗಡೆ ನೋಡಿದ್ರೆ ಭಯ. ಈ ರೀತಿ ಒಂದು ಪರ್ಸನಾಲಿಟಿ ವೀಕ್ನೆಸ್ ಇದು. ಈ ಒಂದು ಪರ್ಸನಾಲಿಟಿ ವೀಕ್ನೆಸ್ನ ತೆಗಿತಾ ಇದ್ದು ಹಿಂದಿನ ಕಾಲದಲ್ಲಿ ಹೇಗೆ ಅನ್ನೋದನ್ನು ಭಾಳ ಸ್ಪಿರಿಚುವಲ್ ಪವರ್ನಲ್ಲಿ
ಇದೇ ಥರ ಎಷ್ಟೋ ಜನ ವೀಕ್ ಮೈಂಡರ್ನವ್ರಿಗೆ ಹಿಂದಿನ ಕಾಲದ ಋಷಿಮುನಿಗಳು ಗುರುಕುಲದಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡ್ತಿರು, ಇವನು ಆಟ ಆಡ್ತಿರ್ತಾನೆ, ಆದರೆ ಓದೋದಲ್ಲಿ ಭಯ ಇರ್ತದೆ, ಅಡುಗೆ ಮಾಡ್ತಾನೆ, ಬೇರೆ ವಿಷಯದಲ್ಲಿ ಭಯ ಇರ್ತದೆ, ಹೀಗೆ ಒಂದಲ್ಲಿ ಚೆನ್ನಾಗಿದ್ರೆ ಒಂದಲ್ಲಿ ಭಯ ಇರ್ತದೆ. ಅಂದ್ರೆ ಇದೊಂದು ಮಾನಸಿಕ ಕಾಯಿಲೆ. ಇದೊಂದು ಮಾನಸಿಕ ಕಾಯಿಲೆಗಿಂತ ಹೆಚ್ಚಾಗಿ ಯಾವುದೋ ಒಂದು ಅವ್ರಿಗೆ ಒಂದು ನೆನಪಿನ ಒಂದು ಭ್ರಮೆ ತಡೀತಾ ಇರ್ತದೆ. ಅವ್ರಿಗೆ ಅಂದ್ರೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮುನ್ನ ಡಿಸ್ಟರ್ಬ್ ಮಾಡ್ತಿರ್ತದೆ. ಮತ್ತು ಯಾರೋ ಬೆಂಕಿ ಹಾಕೊಂಡು ಸುತ್ಕೊಂಡ್ಬಿಡ್ತಾನೆ, ಅವತ್ತಿಂದ ಅವ್ನು ಬೆಂಕಿ ನೋಡಿದ್ರೆ ಭಯ ಅವನಿಗೆ. ಯಾರೋ ಆಕ್ಸಿಡೆಂಟ್ ಆಗಿ ಸತ್ತು ಅವ್ನು ರಕ್ತ ನೋಡಿದ ತಕ್ಷಣ ಮೂರ್ಛೆ ಹೋಗ್ಬಿಡ್ತಾನೆ, ಭಯ. ನೋಡ್ರೆ ಬಾಡಿ ಬಿಲ್ಡ್ ಮಾಡಿರ್ತಾನೆ, ರಕ್ತ ನೋಡಿದ್ರೆ ಎದುರ್ಕೋತಾನೆ. ಏನು ಬಾಡಿ ಬಿಲ್ಡ್ ಮಾಡಿ ಜೋರಾಗಿದ್ದಾನೆ, 10 ಜನಕ್ಕೆ ಹೊಡಿಬೋದು, ನೀರು ನೋಡಿದ್ರೆ ಭಯ ಪಡ್ತಾನೆ, ಸ್ವಿಮ್ ಮಾಡೋಕ್ಕೆ ಭಯ ಅವನಿಗೆ. ಏನೋ ನೋಡಿದ್ದ, ಯಾರೋ ಕೊಚ್ಕೊಂಡು ಹೋಗ್ಬಿಟ್ಟು ಕಣ್ಣಲ್ಲಿ ನೋಡಿರ್ತಾನೆ, ಅಥವಾ ಯಾರೋ ಕೊಚ್ಕೊಂಡು ಹೋದ್ರು ಅಂತ ಹೇಳುತ್ತೆ. ಇಷ್ಟು ನೀರಿದ್ರು ಕೂಡ ನೀರೊಳ್ಳಿ ಇಳಿಗೆ ಭಯ ಪಡ್ತಾನೆ ಅವನು. ನೋಡಿದ್ರೆ ಭಾಳ ಜೋರಾಗಿರ್ತಾನೆ, ಬಾಡಿ ಬಿಲ್ಡ್ ಮಾಡಿ ಏನು 100 kg 200 kg ಲಿಫ್ಟ್ ಮಾಡ್ತಾನೆ ವೆಯ್ಟ್ನ. ಆದರೆ ಒಂದು ಚಿಕ್ಕ ಒಂದು ಕೆರೆ ನೀರಲ್ಲಿ ಮುಳುಗೋಕ್ಕೆ ಭಯ ಪಡ್ತಾನೆ. ಹೀಗೆ ಈ ಒಂದು ವೀಕ್ ಮೈಂಡೆಡ್ ಅಂದಾಗ, ವೀಕ್ ಮೈಂಡ್ ಅಲ್ಲ, ಸ್ಟ್ರಾಂಗ್ ಇರ್ತಾರೆ, ಆದರೆ ಒಳಗಡೆ ಇರತಕ್ಕಂಥ ಭಯನ ಅವ್ರು ವ್ಯಕ್ತಪಡಿಸೋಕ್ಕಾಗಲ್ಲ. ಅಂಥದ್ದಕ್ಕೆ ಮೆಡಿಷನ್ ಏನು ಮಾಡೋದು? ಈ ಥರ ವೀಕ್ನೆಸ್ ಇದ್ದಾಗ ಹಿಂದಿನ ಕಾಲದ ಗುರುಕುಲದಲ್ಲಿ ಋಷಿಗಳು, ಆಗಿನ ಕಾಲ ಋಷಿ ಮುನಿಗಳು ಈ ಥರ ಒಂದು ಇಂಟರ್ನಲ್ ಫಿಯರ್, ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಅಡ್ಮಿಷನ್ ಆಗ್ತಾರೆ, ಎಲ್ಲ ಮಾಡ್ತಾರೆ, ಕಾಲೇಜ್ಗೆ ಹೋಗೋಕ್ಕೆ ಭಯ, ಏನಾದ್ರು ಹೇಳೋಕ್ಕೆ ಭಯ, ಒಂದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಭಯ 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 ಅಂತಿರ್ತಾರೆ. ಆ ಭಯನ ಹೆಂಗೆ ತೆಗೆದಾಕ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅನ್ನೋದು ದೊಡ್ಡ ಒಂದು ವಿಶೇಷವಾದಂಥ ವಿದ್ಯೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೀವು ಕೇಳಿದ್ರಿ. ಒಂದು ಕಾರಣ ಏನಂತಂದರೆ, ನಾನೇನಾದ್ರು ಸಾಯೋ ಸಮಯದಲ್ಲಿ, ನಾನೀಗ ಇನ್ನೇನು ಅರ್ಧ ಗಂಟೆ ಸಾಯ್ತೀನಿ ಅಂದಾಗ ನನ್ನ ಕಣ್ಣು ಮುಂದೆ ಯಾರು ಕೋಪದಲ್ಲಿ ಬೈದಿದ್ದು, ಹೊಡಿತಾ ಇದ್ದದ್ದು, ಅಥವಾ ಏನೋ ಒಂದು ರೇಪ್ ಮಾಡಿದ್ದು, ಸಾಯಿಸ್ತಾ ಇರೋದು, ಇದನ್ನು ನೋಡಿಬಿಟ್ಟು ನಾನು ಹಾಗೆ ಪ್ರಾಣ ಬಿಟ್ಬಿಟ್ರೆ ನೆಕ್ಸ್ಟ್ ಬರ್ತಲ್ಲಿ ಆ ದೃಶ್ಯಗಳು ಬಂದಾಗಲೇ ಭಯ ಬರ್ತಿರ್ತದೆ. ಅದರಿಂದ ಅಂದ್ರೆ ಪೂರ್ವ ಜನ್ಮದಲ್ಲಿ ಆದಂತಹ ಘಟನೆಗಳು ಈ ಭಯಕ್ಕೆ ಕಾರಣವಾಗಬಹುದು ಅನ್ನೋದನ್ನ ಹೇಳಿ. ಪೂರ್ವ ಜನ್ಮದಲ್ಲಿ ನಾವು ಕಣ್ಣಲ್ಲಿ ನೋಡಿದಂಥದ್ದನ್ನು ನಾವು ಕಣ್ಣಲ್ಲಿ ಹಾಗೆ ಫೋಟೋ ತಗೊಂಡು ಹಾಗೆ ನಮ್ಮ ಬ್ರೈನಲ್ಲಿ ಸ್ಟೋರ್ ಮಾಡಿಬಿಟ್ಟು ಸತ್ತೋಗ್ಬಿಟ್ಟಿದ್ರೆ ಈ ಬರ್ತಲ್ಲಿ ಇದು ಬರ್ತಾ ಇರ್ತದೆ. ಇದಕ್ಕೆ ಜಗತ್ತಲ್ಲಿ ಮೆಡಿಷನ್ನೇ ಇಲ್ಲ. ಇದೊಂದು ಮಾನಸಿಕ ಕಾಯಿಲೆ ಅಂತ. ಯಾವ ಥರ ನೋಡಿ, ಒಂದು ಹುಡುಗ ಸ್ಕೂಲಲ್ಲಿ ನಿಂತಿದ್ದಾನೆ, ಒಬ್ಬ ಮೇಸ್ಟ್ರು ಒಂದು ಹುಡುಗನ ಚೆನ್ನಾಗಿ ದೊಣ್ಣಲ್ಲಿ ಹೊಡಿತಾ ಇದ್ದಾರೆ. ಅವನು ನೆಕ್ಸ್ಟ್ ನನಗೆ ಹೊಡಿತಾರೆ ಅನ್ನೋದು ಭಯ ಬಂದುಬಿಡ್ತು. ಅವ್ನು ಸ್ಕೂಲ್ಗೆ ಹೋಗೋದೇ ಬಿಟ್ಬಿಟ್ಟ. ಅವ್ನಿಗೆ ಹೊಡೆದಿಲ್ಲ, ಆ ಹುಡುಗ ಇನ್ನೊಬ್ಬನಿಗೆ ಹೊಡಿತಾ ಇದ್ರು ಮೇಸ್ಟ್ರು. ಅದು ನೋಡಿಬಿಟ್ಟು ನನಗೂ ಹಿಂಗೆ ಹೊಡೆದ್ಬಿಟ್ರೆ, ನನಗೆ ಇದೇ ಥರ ಸ್ಕೂಲ್ಗೆ ಹೋದ್ರೆ ಹೊಡೆದ್ಬಿಟ್ರೆ ಅಂತೇಳಿ ಆ ಹುಡುಗನಲ್ಲಿ ಆ ಇಂಪ್ರೆಷನ್ ಕೂತ್ಬಿಡ್ತು. ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಜಾಗೃತ ಮನಸ್ಸು ಚೆನ್ನಾಗಿ ನೋಡ್ತು ಹುಡುಗನಿಗೆ ಹೊಡಿತಾ ಇರೋದನ್ನ. ಇನ್ನೊಂದು ಹುಡುಗಿ ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಯಾರೋ ಒಂದು ಹುಡುಗ ಒಂದು ಹುಡುಗಿನ ಕಿಟ್ಲೆ ಮಾಡಿಕೊಂಡು ಬೈಕೊಂಡೆಲ್ಲ ಮಾಡಿ ಏನೋ ಆಯಿತು. ಅವತ್ತಿಂದ ಹುಡುಗಿ ಬಸ್ಸಲ್ಲಿ ಹೋಗೋಕ್ಕೆ ಭಯ. ಯಾಕೆಂದರೆ ಅವಳು ಕಣ್ಣಲ್ಲಿ ನೋಡೋದಿಲ್ಲ, ಅವಳು ಗಲಾಟೆ ಆಗಿದ್ದು, ಹೊಡೆದಿದ್ದು ಬಡ್ದಿದ್ದಲ್ಲ. ನಾನು ಬಸ್ಸಲ್ಲಿ ಹೋಗಲ್ಲಪ್ಪ. ಯಾಕೆ? ಅವತ್ತು ಯಾರೋ ಇನ್ನೊಬ್ಬರು ಮಾಡೋದು, ನೀನು ಯಾಕೆ ಹೋಗ್ತಿಲ್ಲ? ನಂಗೆ ಬಸ್ ಅಂದರೆ ಆಗಲ್ಲ, ಆಟೋದಲ್ಲಿ ಹೋಗ್ತೀನಿ, ಟ್ರೈನಲ್ಲಿ ಹೋಗ್ತೀನಿ ಅಂತ. ಈ ರೀತಿ ಯಾವುದೋ ಒಂದು ದುರ್ಘಟನೆಯನ್ನು, ಯಾವುದೋ ಒಂದು ದುಷ್ಟಾಂತವನ್ನು ನೋಡಿಬಿಟ್ಟು ಹಾಗೆ ನಾವು ಸತ್ತೋಗಿತ್ತು ಅಂದರೆ ಅವ್ರಿಗೆ ನೀವು ಎಷ್ಟೇ ಕೌನ್ಸಿಲಿಂಗ್ ಮಾಡಿ, ಎಷ್ಟೇ ಇಂಥವ್ರಿಗೆಲ್ಲ ಏನು ಮಾಡ್ತಾರೆ, ನಿಮ್ಮ ಅನಿಸೋ ಅಥವಾ ವೈದ್ಯರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ ಅವರಿಗೆ. ಇದಕ್ಕೆ ಏನು ಫೋಬಿಯಾ ಅಂತಲೂ ಕರೀತಾರೆ, ಆ್ಯಕ್ಸೈಟಿ ಅಂತಲೂ ಹೇಳ್ತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಇದನ್ನು ಹೇಳಿದ್ರು ಕೂಡ ಕಾನ್ಸೆಪ್ಟ್ ಮಾತ್ರ ಮೂಲ ಒಂದೇ. ಏಕೆಂದರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಯಾರೋ ಒಂದು ಹುಡುಗಿಗೆ ರೇಪ್ ಮಾಡ್ತಿರೋದು ಕಣ್ಣಲ್ಲಿ ನೋಡ್ಬಿಡ್ತಾಳೆ ಹುಡುಗಿ. ಆಗ ಅವಳಿಗೆ ಗಂಡಸರು ಕಂಡ್ರೇ ಆಗಲ್ಲ. ಯಾಕೆ? ಅವರೆಲ್ಲ ರೇಪ್ ಮಾಡೋರು, ಸರಿ ಇಲ್ಲ ಅವರು. ಹೀಗೆ ಅವಳಿಗೆ ಆ ಮನಸ್ಸಲ್ಲಿ ಅನ್ನಿಸುತ್ತೆ, ಗಂಡಸು ಕೆಟ್ಟವರು, ಅದರಿಂದ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಯಾಕೆ ಮಾಡ್ಕೊಳ್ಳಲ್ಲ? ನನಗೆ ಭಯ ಆಗುತ್ತೆ. ಯಾಕೆ? ನಂಗೆ ಬೇಡ, ಹೇಳ್ಕೊಳಕ್ಕಾಗ್ತಿಲ್ಲ ಅವಳು. ಯಾಕೆ ಅನ್ನೋಳು ಯಾವುದೋ ಒಂದು ಟೈಮಲ್ಲಿ, ಯಾವುದೋ ಒಂದು ಏಜಲ್ಲಿ ಅವಳು ಒಬ್ಬ ರೇಪ್ ಮಾಡೋದನ್ನೋ ಕೊಲೆ ಮಾಡೋದನ್ನ ನೋಡ್ಬಿಟ್ಟಿರ್ತಾಳೆ. ಅದು ಮನಸ್ಸಲ್ಲಿ ಕೂತಿರುತ್ತೆ. ಅವಾಗ ಅವಳು ಅದೇನು ಮಾಡ್ತಾಳೆ, ಗಂಡಸರೇ ಇಷ್ಟು, ಗಂಡಸರು ವೇಸ್ಟು, ಮದುವೆ ಮಾಡ್ಕೋಬಾರ್ದು. ಇದನ್ನು ತೆಗೆದುಹಾಕೋದು ಹೇಗೆ ಅನ್ನೋದು ಭಾಳ ಕಷ್ಟ. ಹೊಟ್ಟೆಲಿ ಇದನ್ನೆಲ್ಲ ಚೆನ್ನಾಗಿ ವಾಂತಿ ಮಾಡಿಸ್ಬಿಡ್ಬೋದು, ಅಥವಾ ಬೈ ಮೇಲೆ ಏನೋ ಗಾಯ ಅದನ್ನು ಕ್ಯೂರ್ ಮಾಡ್ಬೋದು. ಆ ಮನಸ್ಸಲ್ಲಿರೋ ಗಾಯ, ಮನಸ್ಸಲ್ಲಿರೋ ಕೆಟ್ಟ ಕಲ್ಮಶನ ತೆಗೆದುಹಾಕೋದು ಭಾಳ ಕಷ್ಟ. ಅದರಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು. ಮೊನ್ನೆ ಯಾವುದೋ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ಸು ಉಲ್ಟಾ ಆಯ್ತಂತೆ, ಬಿದ್ದುಬಿಟ್ರಂತೆ ಎಲ್ಲರೂ. ಆವತ್ತಿಂದ ಹುಡುಗಿ ಬಸ್ಸಲ್ಲಿ ಹೋಗೋಕ್ಕೆ ಭಯ ಬರುತ್ತದೆ. ಕಣ್ಣಲ್ಲಿ ನೋಡಿಬಿಟ್ಲು, ಅವಳು ಇರಲಿಲ್ಲ, ರಸ್ತೆಯಲ್ಲಿ ಎಲ್ಲೋ ನಿಂತಿದ್ಲು, ಬಸ್ ಬಿದ್ದೋಗಿದ್ದು ನೋಡಿದ್ಲು. ಅವತ್ತಿಂದ ನಾನು ಬಸ್ಸಲ್ಲಿ ಹೋಗಲ್ಲಪ್ಪ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತಾಳೆ.
ಹೌದು. ನೀವು 10 ಅಲ್ಲ 1 ಕೋಟಿ ಕೊಟ್ಟರು ನಾನು ಬಸ್ಸಲ್ಲಿ ಹೋಗಲ್ಲ, ಸರಿ. ನನಗೆ ಬಸ್ ಬೇಡ. ಅದರಿಂದ ನಾವು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾವು ನೋಡಬಾರ್ದಂಥ ದೃಶ್ಯ ನೋಡಿ ಅದನ್ನು ಹಾಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಮನಸ್ಸಲ್ಲಿ, ಅದನ್ನು ಹಾಗೆ ಸ್ಟೋರ್ ಮಾಡಿಕೊಂಡು ಅದನ್ನೇ ಮೆಲುಕು ಆಗ್ತಾ ಇದ್ದರೆ ಎಲ್ಲ ವಿಷಯದಲ್ಲೂ ಭಯ ಭಯ ಅನ್ನೋದು ಬಂದ್ಬಿಡುತ್ತೆ. ಅದರಿಂದ ಕೆಲಸ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಭಯ ಅನ್ನೋ ಬಂದಾಗ ಒಳಗಡೆ ಮಾಡಬೇಕು ಅಂತ ಆಸೆ, ಆದರೆ ಮಾಡೋಕ್ಕೆ ಹೊರಟಾಗ ಭಯ ಆಗತ್ತೆ. ಬರಿಬೇಕು ಅಂತ ಆಸೆ, ನನಗೆ ಬರೆಯೋಕ್ಕಾಗಲ್ಲಪ್ಪ ನೀನೇ ಬರಿ ಅಂತ ಹೇಳ್ತಾರೆ. ತಪ್ಪಾಗ್ಬಿಟ್ರೆ ಗೊತ್ತಿಲ್ಲ, ಬೈದ್ಬಿಟ್ರೆ ಗೊತ್ತಿಲ್ಲ. ಅದಕ್ಕೆ ಭಯ, ಮಾಡೋ ಕೆಲಸ ಪ್ರಾರಂಭದಲ್ಲೇ ಭಯ ಅಂತ ಬಂದಾಗ ಅದು ನಿವಾರಣೆ ಮಾಡೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ. ಓಕೆ ಗುರೂಜಿ, ಅಂದರೆ ಈ ಮಾನಸಿಕ ಭಯಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ? ಮುದ್ರೆಯಲ್ಲಾಗಿರ್ಬೋದು, ಮಂತ್ರದಲ್ಲಾಗಿರ್ಬೋದು, ಯಾವ ಮಂತ್ರವನ್ನು ಹೇಳ್ಕೊಂಡ್ರೆ ಈ ಭಯ ಹೋಗುತ್ತೆ ಅನ್ನೋದನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈ ಮನಸ್ಸಲ್ಲಿರುವಂತಹ ಭಯ ಹೋಗಲಾಡಿಸಬೇಕು ಅಂತ ಅಂದರೆ ಮುದ್ರಾ ಮಂತ್ರ ತಂತ್ರದ ಮುಖಾಂತರ ಹೇಗೆ ಇದಕ್ಕೆ ಪರಿಹಾರ ಇದೆ? ನೋಡಿ, ನಾವು ಮಾಡೋ ಕೆಲಸ ಪ್ರಾರಂಭದಲ್ಲೇ ಭಯ ಭಯ ಅಂತ ಯಾರು ಇರ್ತಾರೋ ಅವ್ರಿಗೆ ನಾನೊಂದು ಒಳ್ಳೆ ಮುದ್ರೆ ತೋರಿಸ್ತೀನಿ, ಒಂದು ಮಂತ್ರ ತಂತ್ರ ಹೇಳ್ತೀನಿ. ಯಾವಾಗ ನಾವು ಒಂದು ಕೆಲಸಕ್ಕೆ ಇಂಟ್ರೂ ಆಗಲಿ, ಬಿಸ್ನೆಸ್ ಆಗಲಿ, ಯಾವುದೇ ಆಗಲಿ ನಷ್ಟನೋ ಲಾಭನೋ ಮಾಡೋದು ಹೋಗಬೇಕು. ಗೆಲ್ತೀವೋ ಸೋಲ್ತೀವೋ ಬೇರೆ, ಮಾಡಬೇಕು, ಅದೇನಾಗುತ್ತೆ ನೋಡಬೇಡ ಅನ್ನೋ ಒಂದು ವಿಲ್ ಪವರು, ಛಲ ಬರಬೇಕು ಅಂತಂದರೆ ಭೈರವ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ಭೈರವ ತಂತ್ರಸಾರದಲ್ಲಿ ಭೈರವನಿಗೆ ಒಂದು ಸಂಬಂಧಪಟ್ಟಂಥ ಒಂದು ಮುದ್ರಾ ಮಂತ್ರ ತಂತ್ರ ಇದೆ. ಹೇಗೆ ಮಾಡೋದು ಅಂತಂದರೆ ನೋಡಿ, ನಮ್ಮ ಎರಡೂ ಹಸ್ತಗಳಲ್ಲಿ ಪತಾಕ ಹಸ್ತ ಅಂತ ಆಶೀರ್ವಾದ ಮುದ್ರೆ, ಈ ಹಸ್ತವನ್ನು ತಗೊಂಡು ಬಲಗೈನ ಮೇಲಿಟ್ಟು ಎಡಗೈನ ಕೆಳಗಡೆ ಇಟ್ಕೋಬೇಕು. ಹೀಗಿಟ್ಟು ಈ ಶೋಲ್ಡರ್ಸು ಈ ರೀತಿ ಕ್ಲೀನಾಗಿರಬೇಕು. ಹಿಂಗಿರಬಾರ್ದು, ಹೀಗಿರಬಾರ್ದು, ಹೀಗಿರಬೇಕು. ಈಗ ಇಟ್ಕೊಂಡು ಸಾಧ್ಯ ಆದರೆ ಒಕ್ಕಳು ಮುಂದೆ ಇಟ್ಕೋಬೇಕು. ಆಗಲೇ ಅಂದರೆ ಕೆಳಗೆ ಇಟ್ಕೋಬೋದು. ಹೀಗೆ ನೋಡಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಅಂದರೆ ಪತಾಕ ಹಸ್ತ ಆಶೀರ್ವಾದ ಮುದ್ರೆಗಳನ್ನು ಬಲಗೈ ಮೇಲೆ ಎಡಗೈ ಕೆಳಗೆ ಇಟ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಕುತ್ಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಕುತ್ಕೋಬೇಕು. ಉತ್ತರ ದಿಕ್ಕಿನಲ್ಲಿ ಸಪ್ತಋಷಿಗಳು ಇರ್ತಾರೆ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿನ ಸಪ್ತಋಷಿಗಳಿರೋದ್ರಿಂದ ನಮ್ಮಲ್ಲಿ ಸಪ್ತ ಭಾವನೆಗಳು, ಭಯ, ಅಹಂಕಾರ, ದುರಹಂಕಾರ, ಗರ್ವ, ಅಸೂಯೆ ಇವನ್ನೆಲ್ಲ ತೆಗೆದುಹಾಕತ್ತಂತೆ ಉತ್ತರ ದಿಕ್ಕು, ನಾರ್ತ್ ಪೋಲ್. ನಾರ್ತ್ಗೆ ಮುಖ ಮಾಡಿಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ಮುದ್ರೆ ಧಾರಣೆ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ನಾನು ಹೇಳೋ ಮಂತ್ರನ ಈ ಮುದ್ರ ಜೊತೆ ಸೇರಿಸ್ಕೊಂಡು ಮಾಡಿಬಿಟ್ಟ ಅಂತಂದರೆ ಮುದ್ರಾ ಆಯಿತು. ಅಂದರೆ ಫಿಸಿಯೋಥೆರಪಿ ಆಗ್ತಾ ಇರ್ತದೆ ಬ್ರೈನ್ಗೆ. ಮಂತ್ರ ಸೌಂಡ್ ಥೆರಪಿ. ಆ ಮಂತ್ರದಿಂದ ಅವನಿಗೆ ರಕ್ತನಾಳಗಳು ಶುದ್ಧಿಯಾಗಿ, ರಕ್ತ ಚಲನೆ ಆಗಿ, ರಕ್ತದಲ್ಲಿ ಆಕ್ಸಿಜನ್ ಜೊತೆ ಸೇರಿಕೊಂಡು ಅವನಿಗೆ ಭಯ ಅನ್ನೋದು ನಿವಾರಣೆ ಆಗುತ್ತೆ. ಹೆಂಗದು? ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ. ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ. ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ. ಓಂ ಗಂ ಕಂ ಓಂ ಭೈರವನಾಥಾಯ ನಮಃ. ಓಂ ಗಂ ಕಂ ಓಂ ಭೈರವನಾಥಾಯ ನಮಃ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಇದನ್ನು ಹೇಳಿಬಿಟ್ಟ ಅಂತಂದರೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿದ್ದಂಥ ಬೇರೆ ದುಷ್ಟಾಂತಗಳು, ಭಯಂಕರ ದೃಶ್ಯಗಳಿಂದ ಬಂದಂಥದ್ದು, ಭಯಂಕರವಾದಂಥ ಶಬ್ದಗಳು, ಭಯಂಕರವಾದಂಥ ಮಾತುಗಳು ಏನು ನಮ್ಮ ಸ್ಟೋರ್ ಆಗಿರುತ್ತದೋ, ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ. ಹಮ್ ಅಂತಂದಾಗ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಇರತಕ್ಕಂಥ ಗಲೀಜನ್ನು ತೆಗೀತಂತೆ. ಗಮ್ ಅಂದರೆ ವಿಘ್ನಗಳನ್ನು ನಿವಾರಣೆ ಮಾಡುತ್ತಂತೆ. ಭಯದಿಂದ ಆಗುವಂಥ ಅನಾಹುತಗಳು, ಭಯದಿಂದ ಮಾಡುವಂಥ ಮಾತುಗಳು, ಭಯದಿಂದ ಮಾಡುವಂಥ ಕೆಲಸಗಳು, ಇದನ್ನೆಲ್ಲ ಆ ಬರುವಂಥ ವಿಘ್ನಗಳನ್ನು ಗಮ್ ಅನ್ನೋ ಬೀಜ ಮಂತ್ರ ತೆಗೀತಂತೆ. ಕಮ್ ಅಂತ ಕಲ್ಯಾಣ, ಸಕ್ಸಸ್ ಮಾಡಿಕೊಡುತ್ತಂತೆ. ಮನಸ್ಸಲ್ಲಿದ್ದಂಥ ಆ ಒಂದು ಭಯ, ಭೀತಿ, ಉನ್ಮಾದ, ಖಿನ್ನತೆ ತೆಗೆದು, ನಾವು ಮಾಡೋ ಕೆಲಸಗಳ ವಿಘ್ನಗಳನ್ನೆಲ್ಲ ತೆಗೆದು, ನಾವೇನು ಮಾಡ್ಕೋಬೇಕು, ಏನು ಅನ್ನಿಸ್ತಿದೆಯೋ, ಏನು ಸಂಕಲ್ಪ ಮಾಡಿದೆಯೋ ಆ ಒಂದು ರಿಸಲ್ಟ್ ಬರೋದಕ್ಕೆ, ಕಲ್ಯಾಣ ಆಗಲಿಕ್ಕೆ ಕಮ್
ಅನ್ನೋ ಬೀಜಾಕ್ಷರವನ್ನು ಯೂಸ್ ಮಾಡ್ತಾರೆ. ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ ಅನ್ನೋ ಮಂತ್ರದಿಂದ ಇದನ್ನು ಅರ್ಧ ಗಂಟೆ ಕೂತ್ಕೊಂಡು ಜಪ ಮಾಡಿಬಿಟ್ಟ ಅಂತಂದರೆ ಅವನಿಗೆ ಎಂಥ ಭಯ ಇರಲಿ ಅದು ನಿವಾರಣೆ ಆಗುತ್ತಂತೆ. ಯಾವುದೇ ಕ್ಷೇತ್ರದಲ್ಲಿ, ಓದೋದಲ್ಲಿರ್ಬೋದು, ಡ್ಯಾನ್ಸಲ್ಲಿರ್ಬೋದು, ನಾಟಕ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಯಾವುದೇ ಇರಲಿ ಕ್ಷೇತ್ರದಲ್ಲಿ ಭಯ ಅನ್ನೋದೇ ಇರೋದಿಲ್ಲ. ನಡೀರ ಮಾಡೋಣ, ಅದೇನಾಗುತ್ತೆ ನೋಡಿಬಿಡೋಣ, ಮಾಡೋಣ, ಬನ್ನಿ ಅನ್ನೋ ಆ ಒಂದು ಛಲ, ವಿಲ್ ಪವರ್ ಬಂದುಬಿಡ್ತದೆ. ಅದು ಬರಬೇಕಿದು ಈ ಥರ. ಅದಕ್ಕೆ ಯಾವಾಗಿದು ಬಂತು ಅವನು ಯೋಚನೆ ಬರೋದಿಲ್ಲ, ಯೋಚನೆ ಒಳಗಕ್ಕೆ ಸಾಧ್ಯನೇ ಇಲ್ಲ. ಆರಾಮ ನಗ್ನಗ್ತಾ ಸ್ಮೈಲ್ ಮಾಡ್ಕೊಂಡು ಕೆಲಸ ಮಾಡಿಬಿಡ್ತಾನೆ. ಅದರಿಂದ ಯಾವ ಪ್ರಾರಂಭದಲ್ಲಿ ಕೆಲಸದಲ್ಲಿ ಭಯ ಅಂತಿರ್ತದೋ, ಭಯ ಅಂತಾರೋ ಅಂಥವ್ರಿಗೆ ಮೆಡಿಷನ್ನೇ ಇದು. ಇನ್ಯಾವ ಮೆಡಿಷನ್ ಜಗತ್ತಲ್ಲಿಲ್ಲ. ಮುದ್ರಾ ಮಂತ್ರ ತಂತ್ರ ಏನು ಮಾಡಬೇಕು, ಇದನ್ನು ಒಂದು ಕೈನಲ್ಲಿ ನಿಂಬೆಹಣ್ಣು ತಗೋಬೇಕು. ನಿಂಬೆಹಣ್ಣು ರಾಹು ಭಯಕ್ಕೆಯನ್ನು ಸೃಷ್ಟಿ ಮಾಡುವಂಥವನು, ಮನಸ್ಸಿನಲ್ಲಿ ಭಯವನ್ನು, ಖಿನ್ನತೆಯನ್ನು, ಕೋಪವನ್ನು ಸೃಷ್ಟಿ ಮಾಡುವಂಥದ್ದು ರಾಹುಕಾರಕತ್ವ. ಅದರಿಂದ ಒಂದು ನಿಂಬೆಹಣ್ಣು ಕೈಲಿ ತೊಗೊಳ್ಳೋದು, ಕೈ ತೊಗೊಂಬಿಟ್ಟು ಇಟ್ಕೊಂಡು ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ, ಓಂ ಹಂ ಗಂ ಕಂ ಭೈರವನಾಥಾಯ ನಮಃ ಅನ್ನೋ ಮಂತ್ರ 108 ಸಲ ಹೇಳ್ಬಿಟ್ಟು, ಯಾರಿಗೆ ಈ ವೀಕ್ನೆಸ್ ಇದೆಯೋ ಅವರು ಅದನ್ನು ಕಟ್ ಮಾಡಿಬಿಟ್ಟು ಲೆಮನ್ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟ ಅಂತಂದರೆ ಮೆಡಿಷನ್ ರೂಪಲ್ಲಿ ವರ್ಕ್ ಆಗಿಬಿಡುತ್ತೆ. ಇದು ತಂತ್ರ ಪ್ರಯೋಗ, ಜಂಬೂರ ಫಲತಂತ್ರ ಅಂತ ಹೇಳಿ. ಇದು ಭೈರವ ತಂತ್ರ ಸಾರದಲ್ಲಿ ಈ ಥರ ವೀಕ್ ಮೈಂಡ್ ಇರೋವಂಥವ್ರಿಗೆ ಇದನ್ನು ಮಂತ್ರ ಹೇಳಿ, ಇಲ್ಲ ಮುದ್ರೆ ಮಾಡಿ, ಇಲ್ಲ ಮುದ್ರೆನೂ ಮಾಡೋಕ್ಕಾಗಿಲ್ಲ ಮಂತ್ರನೂ ಮಾಡೋಕ್ಕಾಗಿಲ್ಲ ಅನ್ನೋರಿಗೆ ಈ ಒಂದು ಲೆಮನ್ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೇಕು. ಆದರೆ ಆ ಲೆಮನ್ಗೆ ಮಂತ್ರ ಪ್ರಯೋಗ ಆಗಬೇಕು, ಮಂತ್ರದಿಂದ ಅಭಿಮಂತ್ರಿಸ್ಬೇಕು. ಏನು ಮಂತ್ರ? ಓಂ ಹಂ ಗಂ ಕಂ ಓಂ ಭೈರವನಾಥಾಯ ನಮಃ ಅನ್ನೋ ಮಂತ್ರ ಹೇಳಿ 108 ಮಾಡಿ ಅದಕ್ಕೆ ಎನರ್ಜೈಸ್ ಮಾಡಿ. ಆಗ ಅಸ್ಟಿಕ್ ಆ್ಯಸಿಡ್ಡು, ಮ್ಯಾಂಗನೀಸು, ಪೊಟ್ಯಾಷಿಯಮು, ಕ್ಲೋರೈಡ್ ಇದೆಲ್ಲ ಅಧಿಕವಾಗಿರುತ್ತೆ. ನಿಂಬೆಹಣ್ಣು 48 ವೆರೈಟಿ ಕೆಮಿಕಲ್ಸ್ ಇದೆ. ಆ ಎಲ್ಲ ಕೆಮಿಕಲ್ಸು ನಮಗೆ ಸುಪ್ತ ಮನಸ್ಸಲ್ಲಿ ಬಿದ್ದಾಗ ನ್ಯೂರಾನ್ಸ್ಗೆ ಅದು ಎಫೆಕ್ಟ್ ಕೊಟ್ಟಾಗ ನ್ಯೂರಾನ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ. ಎಲ್ಲೆಲ್ಲಿ ವೀಕ್ ರಿಸೀವರು ಟ್ರಾನ್ಸ್ಮಿಟರ್ ಇರ್ತದೋ ಸ್ಟ್ರಾಂಗ್ ರಿಸೀವ್ ಮಾಡ್ಕೊಳ್ಳುತ್ತೆ, ಸ್ಟ್ರಾಂಗ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಗ್ರಹಿಸೋದು, ಹೊರಗೆ ಹಾಕೋದು, ಕೆಟ್ಟದ್ದು ಇದಾಯ್ತಾ ನೋಡೋದು, ಹೋಗಿ ಬಿಸಾಕ್ಬಿಡೋದು. ಬೈದ್ಯಾ ಬೈಕೋ ಆಯಿತು, ಬೈದ್ಬಿಟ್ಟ ಅಂತ ಬೈದಲ್ಲಿ ಮಾಡಲ್ಲ. ಅವನ ಹತ್ರ ಮಾತಾಡಲ್ಲಪ್ಪ, ಬೈದ್ಬಿಟ್ರೆ ತುಂಬ ಕೋಪಿಷ್ಟಪ್ಪ, ನಾನು ಮಾತಾಡಲ್ಲ ಅನ್ನೋ ಭಯ ಇರೋ ಒಟ್ಟೋಗತ್ತಾಗ. ಯಾಕಂದರೆ ಕೋಪನ ಬೈಕೊಳ್ಳಿ, ಮಾತಾಡ್ತೀನಿ, ಏನು ಮಾಡ್ತಾನೆ ನೋಡೇ ಬಿಡ್ತೀನಿ ಅನ್ನೋ ಒಂದು ಛಲ, ಧೈರ್ಯ ಬಂದುಬಿಡುತ್ತೆ. ಅದರಿಂದ ಮನುಷ್ಯನಿಗೆ ಹೊಟ್ಟೆಗೆ ಊಟ ಇಲ್ಲ ಅದು ಪರವಾಗಿಲ್ಲ, ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಥೈರ್ಯ ಬೇಕು. ಸ್ಥೈರ್ಯ ಎರಡೂ ಇಲ್ಲ ಅಂದರೆ ಅವನಿಗೆ ಊಟ ಇದ್ದು, ಬಟ್ಟೆ ಇದ್ದು, ಎಲ್ಲ ಇದ್ದು ಕೂಡ ಏನೂ ಲಾಭ ಇಲ್ಲ. ಯಾಕೆಂದರೆ ಧೈರ್ಯವೇ ಅವನ ಅದೃಷ್ಟಕ್ಕೆ ಬಾಗಿಲು, ಸ್ಥೈರ್ಯವೇ ಅವನ ಒಂದು ಹೋರಾಟಕ್ಕೆ ಶಕ್ತಿ. ಅದರಿಂದ ಅವನ ಸ್ಥೈರ್ಯ ಎರಡೂ ಎಲ್ಲ ಬರುತ್ತೆ. ಓಂ ಹಂ ಗಂ ಖಂ ಓಂ ಭೈರವನಾಥಾಯ ನಮಃ ಅನ್ನೋ ಮಂತ್ರದಿಂದ. ಆದ್ದರಿಂದ ಯಾರಿಗೆ ಕೆಲಸದ ಪ್ರಾರಂಭದಲ್ಲೇ ಭಯ ಅಂತಿರ್ತಾರೋ ಇದನ್ನು ಹೇಳ್ಬಿಟ್ಟು ಶುರು ಮಾಡಿ. ನಿಮಗೆ ಕೆಲಸದಲ್ಲಿ ಯಾವ ಭಯ ನಿಮ್ಮಿಂದಾಗಲಿ ಬೇರೆಯವರಿಂದ ಭಯನೇ ಬರೋದಿಲ್ಲ. ನೀವೇನು ಅಂದ್ಕೊಂಡಿರೋ ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಫಲಶ್ರುತಿ ಹೇಳುತ್ತೆ. ಸರಿ ಗುರೂಜಿ, ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಈ ಮನಸ್ಸಲ್ಲಿರುವಂತಹ ಭಯವನ್ನು ಹೋಗಲಾಡಿಸೋದಕ್ಕೆ ಮುದ್ರಾ ಮಂತ್ರ ತಂತ್ರದ ಮುಖಾಂತರ ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಕಾರ್ಯಕ್ರಮದ ಕೊನೆಯಲ್ಲಿ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.